ಸ್ಕಲ್ ಹೊಡೆದು ನೋಡೋದು, ಆ ಕಡೆಯಿಂದ ಏನು ಬರುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ದಾರೆ. ಹಾಗಾದರೆ ಸಿದ್ದರಾಮಯ್ಯ ಬಣದವರು ವಾಪಸ್ ಕಲ್ಲೇ ಬರುತ್ತಾ ಅಥವಾ ಆ ಕಡೆ ಇರೋರು ಎರಡು ಹೆಜ್ಜೆ ಹಿಂದಕ್ಕೆ ಹೋಗ್ತಾರಾ ಅಂತ ಈ ಪರಿಸ್ಥಿತಿ ಕಾಣಿಸ್ತಾ ಇದೆ ಸದ್ಯಕ್ಕೆ ನಮಗೆ. ಕಾಂಗ್ರೆಸ್ ಬಣಗಳಿಗೆ ಯತೀಂದ್ರ ಅವರ ಹೇಳಿಕೆ ಸಹಜವಾಗಿ ಕೆರಳಿಸಿದೆ. ಕಾಂಗ್ರೆಸ್ ಮೇಲೆ ಪರವಿರೋಧದ ಚರ್ಚೆ ಜೋರಾಗಿದೆ. ಹೇಳಿಕೆಯನ್ನ ಮತ್ತೆ ಮತ್ತೆ ಸಮರ್ಥಿಸ್ಕೊಳ್ತಾ ಇದ್ದಾರೆ ಯತೀಂದ್ರ ಅವರು. ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗ 5 ವರ್ಷ ಸಿಎಂ ನಮ್ಮ ಡ್ಯಾಡಿನೇ ಏನು ಅಂತ ಕೇಳ್ತಿದ್ದಾರೆ. ನನ್ನ ಹೇಳಿಕೆಗೆ ನಾನು ಬದ್ಧ, ನನ್ನ ಹೇಳಿಕೆಯಲ್ಲಿ ತಪ್ಪಿಲ್ಲ ಅಂತ ಹೇಳಿದ್ದಾರೆ. ಹಾಗೆ ನಾನು ಈ ವಿಚಾರಗಳನ್ನು ಎಲ್ಲಿ ಮಾತಾಡಬೇಕು, ಯಾವ ವೇದಿಕೆಯಲ್ಲಿ ಮಾತಾಡಬೇಕು, ಯಾರಾದರೂ ಕೇಳಿದ್ರೆ ನಾನು ಅಲ್ಲಿಗೆ ಉತ್ತರ ಕೊಡ್ತೀನಿ, ಪಕ್ಷ ನೋಟಿಸ್ ಕೊಟ್ಟರೂ ಕೂಡ ನೋಡೋಣ ಅಂತ ಅಂತಿದ್ದಾರೆ. ಟೆಕ್ನಿಕಲಿ ನೋಟಿಸ್ ಕೊಡಬಹುದು, ಟೆಕ್ನಿಕಲಿ ನೋಟಿಸ್ ಕೊಡ್ತೀವಿ ಅಂತ ಹೇಳಿದ್ರೆ ಪೊಲಿಟಿಕಲಿ ಬೆಂಕಿ ಹತ್ಕೊಳ್ಳುತ್ತೆ. ಅದು ಯತೀಂದ್ರಗೂ ಗೊತ್ತು, DKಗೂ ಗೊತ್ತು. ಹೀಗಾಗಿ ಇದು ಮುಂದಕ್ಕೇನಾದರೂ ಹೋಗುತ್ತಾ, ಮುಂದೇನಾದರೂ ದೊಡ್ಡ ಡೆವಲಪ್ಮೆಂಟ್ ಈ ಕ್ಷಣಕ್ಕಾಗತ್ತಾ ಅಂತ ಕೇಳಿದ್ರೆ ನೋ. ಹೇಳಾಗಿದೆ, ಏನು ಸ್ಪಷ್ಟನೆ ಕೊಡಬೇಕು ಕೊಟ್ಟಾಗಿದೆ. ಅನಗತ್ಯವಾಗಿ ಮತ್ತೆ ಇದನ್ನ ಡ್ರ್ಯಾಗ್ ಆನ್ ಮಾಡಿ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡಕ್ಕೆ ಇಷ್ಟ ಇಲ್ಲ. ನಾ ಈಗಾಗಲೇ ಸ್ಪಷ್ಟನೆ ಕೊಡಿ, ನಮ್ಮ ಪಕ್ಷದ ವಿಚಾರ ನಮ್ಮ ಪಕ್ಷದಲ್ಲೇ ಮಾತನಾಡ್ತೀನಿ. ನೋಟಿಸ್ ಬಂದಾಗ ನೋಡಬೇಡಿ, ನಾನು ಹೇಳಿಕೆ ಏನು ಕೊಟ್ಟಿದ್ದೀನಿ ಅದ್ರೊಳಗೆ ಯಾವುದೇ ತಪ್ಪಿರಲಿಲ್ಲ ಅಷ್ಟೇ. ನವೆಂಬರ್ ಅಲ್ಲಿ ಇರುವಂಥ ಕ್ರಾಂತಿ ಬಗ್ಗೆ ಏನು ಮಾತನಾಡ್ತಿರಲ್ಲ ಅದೆಲ್ಲ ಊಹಾಪೋಹ, ಆ ಥರದ್ದು ಯಾವುದೇ ಚರ್ಚೆ ನಮ್ಮ ಪಕ್ಷದಲ್ಲಿ ಇಲ್ಲ. ಈಗಿನ ಪರಿಸ್ಥಿತಿಲಿ ಖಂಡಿತ ಸಿದ್ದರಾಮಯ್ಯ 5 ವರ್ಷ ಕಂಪ್ಲೀಟ್ ಮಾಡ್ತಾರೆ. ಏನು ಹೇಳಬೇಕು ಹೇಳಾಗಿದೆ, ಏನು ಸ್ಪಷ್ಟನೆ ಕೊಡಬೇಕು ಕೊಟ್ಟಾಗಿದೆ. ಅನಗತ್ಯವಾಗಿ ಮತ್ತೆ ಇದನ್ನ ಡ್ರ್ಯಾಗ್ ಆನ್ ಮಾಡಿ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡಕ್ಕೆ ಇಷ್ಟ ಇಲ್ಲ. ನಾ ಈಗಾಗಲೇ ಸ್ಪಷ್ಟನೆ ಕೊಡಿ, ನಮ್ಮ ಪಕ್ಷದ ವಿಚಾರ ನಮ್ಮ ಪಕ್ಷದಲ್ಲೇ ಮಾತನಾಡ್ತೀನಿ. ನೋಟಿಸ್ ಬಂದಾಗ ನೋಡಬೇಡಿ, ನಾನು ಹೇಳಿಕೆ ಏನು ಕೊಟ್ಟಿದ್ದೀನಿ ಅದ್ರೊಳಗೆ ಯಾವುದೇ ತಪ್ಪಿರಲಿಲ್ಲ ಅಷ್ಟೇ. ನವೆಂಬರ್ ಅಲ್ಲಿ ಇರುವಂಥ ಕ್ರಾಂತಿ ಬಗ್ಗೆ ಏನು ಮಾತನಾಡ್ತಿರಲ್ಲ ಅದೆಲ್ಲ ಊಹಾಪೋಹ, ಆ ಥರದ್ದು ಯಾವುದೇ ಚರ್ಚೆ ನಮ್ಮ ಪಕ್ಷದಲ್ಲಿ ಇಲ್ಲ. ಈಗಿನ ಪರಿಸ್ಥಿತಿಲಿ ಖಂಡಿತ ಸಿದ್ದರಾಮಯ್ಯ 5 ವರ್ಷ ಕಂಪ್ಲೀಟ್ ಮಾಡ್ತಾರೆ.